ಸ್ನೇಹಿತರೆ, ಆಂಕರ್ ಅನುಶ್ರೀ ಮದುವೆ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು. ಹುಡುಗ ಯಾರು, ಆತ ನೋಡಲು ಹೇಗಿದ್ದಾರೆ, ಆತನ ಹೆಸರೇನು, ಇವೆಲ್ಲವೂ ಕೂಡ ಒಂದೆರಡು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಇಷ್ಟು ದಿನ ಆಂಕರ್ ಅನುಶ್ರೀ ಏನು ಸ್ಟೇಟಸ್ ಬಗ್ಗೆ ಹಾಕ್ತಾ ಇರಲಿಲ್ಲ. ಈಗ ಇದ್ದಕ್ಕಿದ್ದಂತೆ ಒಂದು ಸ್ಟೇಟಸ್ ಹಾಕಿಕೊಂಡಿದ್ದಾರೆ. ಜೊತೆಗೆ ಅನುಶ್ರೀ ಮದುವೆ ಆಗ್ತಾ ಇರುವಂತಹ ಹುಡುಗ ಅನ್ಯ ಧರ್ಮದವನು, ಮುಸ್ಲಿಂ ಅನ್ನುವಂಥದ್ದು ಇದೀಗ ಬೆಳಕಿಗೆ ಬರ್ತಾ ಇದೆ. ಹಾಗಾದರೆ ಏನು ಎತ್ತ ಅನುಶ್ರೀ ಹಾಕಿರುವಂಥ ಸ್ಟೋರಿ ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಅನುಶ್ರೀ ಮದುವೆ ಬಗ್ಗೆ ಸಿಕ್ಕಾಪಟ್ಟೆ ಒಂದಷ್ಟು ವರ್ಷಗಳಿಂದ ಚರ್ಚೆ ಆಗ್ತಾನೆ ಇದೆ. ಇದು ಒಂದು ಹಾಟ್ ಟಾಪಿಕ್ ಅಂತಾನೆ ಹೇಳಬಹುದು. ಅನುಶ್ರೀ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಜಿ ಕನ್ನಡದ ಯಾವುದೇ ಹೊಸ ರಿಯಾಲಿಟಿ ಶೋಗಳಿಗೆ ಹೋಗಲಿ, ಅಭಿಮಾನಿಗಳಿಗೆ ಇದ್ದಂತಹ ಒಂದೇ ಒಂದು ಪ್ರಶ್ನೆ, $1 ಮಿಲಿಯನ್ ಪ್ರಶ್ನೆ. ಅಂದರೆ ಅದು ಆಂಕರ್ ಅನುಶ್ರೀ ಮದುವೆ ಯಾವಾಗ ಆಗ್ತಾರೆ ಅನ್ನುವಂಥದ್ದು. ಈ ಹಿಂದೆ ಅನುಶ್ರೀ ಮದುವೆ ಫೋಟೋಗಳು ಆಗಿರಬಹುದು, ಹಳೆಯ ಸಿನಿಮಾ ಶೂಟ್ ಫೋಟೋಗಳು ಆಗಿರಬಹುದು, ಅಥವಾ ಈ ದಿನ ಮದುವೆ ಆಗ್ತಾ ಇದ್ದಾರೆ, ಆ ದಿನ ಮದುವೆ ಆಗ್ತಾ ಇದ್ದಾರೆ, ಇಂಥ ಹುಡುಗ, ರಕ್ಷಿತ್ ಶೆಟ್ಟಿ, ರಾಜ್ಬಿ ಶೆಟ್ಟಿ, ಹೀಗೆ ಬೇರೆ ಬೇರೆ ನಟರ ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು. ಇವೆಲ್ಲವೂ ಕೂಡ ಗಾಸಿಪ್ ಆಗಿ ಹರಿದಾಡಿತ್ತು. ಈಗ ಅನುಶ್ರೀ ಫೈನಲಿ ಮದುವೆ ಆಗ್ತಾ ಇದ್ದಾರೆ, ಕನ್ಫರ್ಮ್ ಅನ್ನೋದು ಗೊತ್ತಾಗ್ತಿದೆ. ಆಗಸ್ಟ್ಗೆ ಮದುವೆ ಅನ್ನುವಂಥದ್ದು ಬಹುಶಃ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು. ಅನುಶ್ರೀ ಅವರು ಮದುವೆ ಆಗಿರುತ್ತಿರುವಂತಹ ಹುಡುಗನ ಹೆಸರು ರೋಷನ್ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಕೂರ್ಗ್ ಮೂಲದವರು. ಅನುಶ್ರೀ ಮಂಗಳೂರು ಬಂಡ್ ಸಮುದಾಯಕ್ಕೆ ಸೇರಿದವರು. ಹಾಗಾಗಿ ಹುಡುಗ ರೋಷನ್ ಅಂತಂದರೆ ಕೆಲವೊಂದಷ್ಟು ಜನ ಅಂದುಕೊಂಡ್ರು ಒಕ್ಕಲಿಗ ಸಮುದಾಯಕ್ಕೆ ಸೇರಬಹುದು, ಕೂರ್ಗ್ನವರು ಇಲ್ಲ, ಇನ್ನೊಂದಷ್ಟು ಜನ ಹೇಳ್ತಾರೆ ಕ್ರಿಶ್ಚಿಯನ್ ಇರಬಹುದು ಅನ್ನುವಂಥದ್ದು. ಅಲ್ಲೇ ಒಂದಷ್ಟು ಕಾಮೆಂಟ್ಗಳು ಬರೋಕ್ಕೆ ಶುರುವಾಗುತ್ತೆ. ನಮ್ಮ ಹಿಂದೂನೇ ಮದುವೆ ಆಗಿ, ನಿಮ್ಮ ಕ್ಯಾಸ್ಟ್ ಅವರನ್ನೇ ಮದುವೆ ಆಗಿ, ನೀವು ಮಂಗಳೂರಿನವರನ್ನ ಮದುವೆ ಆಗಿ, ಹೀಗೆ ಒಂದಷ್ಟು ಚರ್ಚೆಗಳು ಬರುತ್ತೆ. ಇದೆಲ್ಲವೂ ಆದ ನಂತರ ಇದ್ದಕ್ಕಿದ್ದಂತೆ ಗೊತ್ತಾಗತ್ತೆ ರೋಷನ್ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಅಂತ. ಇದೀಗ ಅನುಶ್ರೀ ಅನ್ಯ ಧರ್ಮದವರನ್ನ ಸೇರಿಕೊಳ್ತಾರಾ, ಮುಸ್ಲಿಂ ಸಮುದಾಯಕ್ಕೆ ಸೇರಿಕೊಳ್ತಾರಾ? ಯಾಕೆ ಅನುಶ್ರೀಗೆ ಅವರ ಜಾತಿಯವರು ಅಥವಾ ನಮ್ಮ ಹಿಂದುತ್ವದಲ್ಲಿ ಯಾರೂ ಕೂಡ ಹುಡುಗ ಸಿಕ್ಕಿಲ್ವಾ ಅನ್ನುವಂಥದ್ದು ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಾ ಇದ್ದಾರೆ. ಜನರು ಬಾಯಿಗೆ ಬಂದಂತೆ ಕಾಮೆಂಟ್ಗಳನ್ನು ಮಾಡ್ತಿದ್ದಾರೆ. ಯಾಕಂದರೆ ಅನುಶ್ರೀ ಅವರು ಮಂಗಳೂರಲ್ಲಿ ಹುಟ್ಟಿ ಬೆಳೆದವರು. ಹೀಗಾಗಿ ಮಂಗಳೂರು ಅಂತ ಬಂದರೆ ಧರ್ಮದ ಪರವಾಗಿ, ಹಿಂದೂ ಧರ್ಮದ ಪರವಾಗಿ ಸಾಕಷ್ಟು ಜನ ಇರುವವರು. ಹಾಗಾಗಿ ಅನುಶ್ರೀ ಹೀಗೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಜನ ಕಾಮೆಂಟ್ ಮಾಡ್ತಿದ್ದಾರೆ. ಒಂದಷ್ಟು ಕಾಮೆಂಟ್ಗಳು ಹೇಗೆ ಬರ್ತಾ ಇದೆ ಅಂತಂದರೆ, ನಿನಗೆ ಬೇರೆ ಯಾರೂ ಸಿಕ್ಕಿಲ್ವಾ, ಅನ್ಯ ಧರ್ಮದವರೇ ಬೇಕಿತ್ತ, ಮುಂದೆ ನಿನ್ನಲ್ಲಿ ಯಾವ ರೀತಿ ಆಗುತ್ತೆ ನೋಡು, ನಿನಗೇನಾಗುತ್ತೆ ನೋಡು, ಹೀಗೆ ಸಾಕಷ್ಟು ರೀತಿಯ, ಅಂದರೆ ಮುಂದೆ ನೀವು ಕಷ್ಟಪಡ್ತೀರಾ, ಹೀಗೆ ಒಂದಷ್ಟು ಕಾಮೆಂಟ್ಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಹುದು. ಇನ್ನು ಇದಕ್ಕೆ ಈಗ ತಕ್ಕಂತೆ ಆಂಕರ್ ಅನುಶ್ರೀ ಒಂದು ಸ್ಟೋರಿಯೊಂದನ್ನು ಹಾಕಿದ್ದಾರೆ. ಪೋಸ್ಟರ್ ರಿಲೀಸ್ ಒಂದನ್ನು ಅಪ್ಲೋಡ್ ಮಾಡಿದ್ದಾರೆ. ಆಡಿಕೊಳ್ಳುವವರಿಗೆ ಬಾಯಿ ಮುಚ್ಚಿಸೋಕೆ ಆಗಲ್ಲ, ಅದು ನನ್ನ ಕೈಲಿ ಸಾಧ್ಯವಿಲ್ಲ. ಒಳ್ಳೆಯವರಾದರೂ ಮಾತನಾಡ್ತಾರೆ, ಕೆಟ್ಟವರಾದರೂ ಮಾತನಾಡ್ತಾರೆ, ಏನು ಮಾಡೋದು ಅಂತ ಹೇಳಿಕೊಂಡು ಒಂದು ಕ್ಯಾಪ್ಷನ್ ಹಾಕ್ಕೊಂಡು ಪೋಸ್ಟ್ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಈ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ಪೋಸ್ಟ್ ಮಾಡಿದ್ದಾರೆ. ಈ ಮೂಲಕ ಏನು ಹೇಳಿದರೂ ಪರವಾಗಿಲ್ಲ, ಯಾರು ಏನಂದರೂ ತಲೆ ಕೆಡಿಸಿಕೊಳ್ಳಲ್ಲ ಅನ್ನೋ ಥರ ಅದಕ್ಕೆ ಅರ್ಥ ಬರುತ್ತೆ. ಅದರ ಜೊತೆಗೆ ಈಗ ಅನುಶ್ರೀ ಅವರನ್ನು ಮದುವೆ ಆಗ್ತಾ ಇರುವ ಹುಡುಗನ ಹೆಸರು ಕೇಳಿ ಬರ್ತಾ ಇದೆ. ರೋಷನ್ ಅವರು ಅಪ್ಪು ಅಭಿಮಾನಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಪ್ಪು ಅವರ ಕುಟುಂಬದವರ ಜೊತೆ ಕೂಡ ಸಾಕಷ್ಟು ಕ್ಲೋಸ್ ಇದ್ದವರು. ಹಾಗಾಗಿ ರಾಜ್ಕುಮಾರ್ ಫ್ಯಾಮಿಲಿ ಅವರೇ ಇವರನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅಪ್ಪು ಅಭಿಮಾನಿ ಆದ ಕಾರಣ ಆಂಕರ್ ಅನುಶ್ರೀ ಒಪ್ಪಿಕೊಂಡ್ರ. ಯಾಕಂದರೆ ಅಪ್ಪು ಅವರನ್ನು ಆಂಕರ್ ಅನುಶ್ರೀ ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಅಭಿಮಾನ ಇಟ್ಟಿದ್ರು, ಎಷ್ಟಿತ್ತು ಅಂತ ಸಂದರ್ಶನವೇ ಆಗಲಿ ಅಥವಾ ಆಕೆ ಯೂಟ್ಯೂಬ್ ಚಾನಲಲ್ಲಿ ಕೂಡ ಅಪ್ಪುದೇ ಫೋಟೋ ಇರುತ್ತೆ. ಯಾವುದಾದ್ರೂ ಅಪ್ಪು ವಿಚಾರ ಬಂದರೆ ಕಣ್ಣೀರು ಹಾಕ್ತಾರೆ. ಅಷ್ಟರ ಮಟ್ಟಿಗೆ ಪ್ರೀತಿ ಇಟ್ಟುಕೊಂಡಿರುವಂಥವರು ಅನುಶ್ರೀ. ಹಾಗಾಗಿ ಅಪ್ಪು ಅಭಿಮಾನಿ ಅನ್ನುವಂಥ ಕಾರಣಕ್ಕೆ, ರಾಜ್ ಕುಟುಂಬಕ್ಕೆ ತುಂಬ ಆಪ್ತರು ಅನ್ನುವಂಥ ಕಾರಣಕ್ಕೆ ರೋಷನ್ ಅವರನ್ನು ಒಪ್ಪಿಕೊಂಡ್ರ ಅನ್ನೋದು ಕೂಡ ಬರುತ್ತೆ. ಈಗ ರೋಷನ್ ಮುಸ್ಲಿಂ ಧರ್ಮಕ್ಕೆ ಸೇರಿದವರು ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಬಗ್ಗೆ ಆ್ಯಂಕರ್ ಅನುಶ್ರೀ ನಾನು ಹೌದು ಇವರನ್ನೇ ಮದುವೆ ಆಗ್ತೀನಿ ಅಂತ ಕ್ಲಾರಿಟಿನ ಎಲ್ಲೂ ಕೂಡ ಕೊಟ್ಟಿಲ್ಲ.
ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಹರಿದಾಡ್ತಾ ಇದೆ. ಅನುಶ್ರೀ ಪ್ರೈವೇಟ್ ಆಗಿ ಅಂದರೆ ಯಾರಿಗೂ ಹೇಳದೆ ಮದುವೆ ಆಗೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿರಬಹುದು. ಅದೆಲ್ಲವೂ ಈಗ ವೈರಲ್ ಆಗಿದೆ. ಇದ್ದಕ್ಕಿದ್ದಂತೆ ರೋಷನ್ ಅವರ ಫೋಟೋ ಅನುಶ್ರೀ ಜೊತೆ ಸೇರಿ ವೈರಲ್ ಆಗೋದಕ್ಕೆ ಶುರುವಾಗಿದೆ. ಈತನೇ ಹುಡುಗ ಅನ್ನುವಂತೆ ಮಾತಾಡ್ತಾ ಇದ್ದಾರೆ. ಅವರು ಒಂದೇ ಜಾತಿ ಹಿಂದೂ ಅಂದುಕೊಂಡಿದ್ರು. ಆದರೆ ಈಗ ಎಲ್ಲರಿಗೂ ಶಾಕ್ ಕೊಡುವಂಥ ರೀತಿ ಈ ಸುದ್ದಿ ಹರಿದಾಡ್ತಾ ಇದೆ. ಇದನ್ನ ಬಿಟ್ಟು ಇನ್ನೊಂದು ಕಡೆ ಆಂಕರ್ ಅನುಶ್ರೀ ದುಡ್ಡಿಗೋಸ್ಕರ ಮದುವೆ ಆಗ್ತಾ ಇದ್ದಾರೆ. ಆತ 100 ಕೋಟಿ ಒಡೆಯ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇದರ ಜೊತೆಗೆ ಇನ್ನೊಂದಷ್ಟು ಜನ ಪರವಾಗಿಲ್ಲ ಅಕ್ಕ, ನೀವು ಚೆನ್ನಾಗಿರಬೇಕು, ನಾಳೆ ದಿನ ನೀವಿಬ್ಬರು ಜೊತೆಯಾಗಿ ಇರಬೇಕು, ನಿಮ್ಮ ಇಷ್ಟದ ಪ್ರಕಾರನೇ ನೀವು ಜೊತೆಯಾಗಿರಿ, ಬೇರೆಯವರ ಮಾತು ಕೇಳೋದಕ್ಕೆ ಹೋಗಬೇಡಿ ಅಂತ, ನೀವು ಮದುವೆಯಾಗಿ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಪರವಾಗಿ ನಾವು ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಅಭಿಮಾನಿಗಳು ನಾವು ಅನ್ನುವಂಥ ಒಂದಷ್ಟು ಕಾಮೆಂಟ್ಗಳನ್ನು ನಾವು ನೋಡಬಹುದು. ಈಗ ಅನುಶ್ರೀ ಆಗಲಿ ಅಥವಾ ಅವರ ಮನೆಯವರಾಗಲಿ ಇದರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಮುಂದೆ ಅಂತೂ ಕಾದು ನೋಡಬೇಕು. ಈಗ ಅನುಶ್ರೀ ಅವರ ಮದುವೆ ಯಾವಾಗ ಏನು ಅನ್ನುವ ಸುದ್ದಿ ಮಾತ್ರ ಸ್ಪಷ್ಟವಾಗಿದೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.